ಯೇಸು ಪ್ರಭುವಿಗೆ ಕ್ಯಾಂಡಲ್ ಸರ್ವಿಸ್ ಮೂಲಕ ಭಕ್ತಿ ಸಮರ್ಪಣೆ. ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಯೇಸುವಿನ ಜನ್ಮದಿನದ ಸಂಭ್ರಮ. ಹುಬ್ಬಳ್ಳಿಯ ಎಬಿಎಂ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಸಂಭ್ರಮಾಚರಣೆ. ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಯೇಸುವಿನ ಜನ್ಮದಿನ ಕ್ರಿಸ್ಮಸ್ ಅನ್ನ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಗಾಂಧಿವಾಡದ ಎಬಿಎಂ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ವಿಶೇಷ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡುವ ಮೂಲಕ ಜೀಸಸ್ಗೆ ಭಕ್ತಿಯನ್ನ ಸಮರ್ಪಣೆ ಮಾಡಲಾಗಿದೆ. ಹಾಗಿದ್ರೆ ಬನ್ನಿ, ಹೇಗಿತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ನೋಡ್ಕೊಂಡು ಬರೋಣ. ಎಲ್ಲೆಡೆಯೂ ಹಬ್ಬದ ಸಂಭ್ರಮ, ಖುಷಿಯ ಕ್ಷಣಗಳೊಂದಿಗೆ ಹೆಜ್ಜೆ ಹಾಕಿದ ಮಕ್ಕಳು, ದೀಪಾಲಂಕಾರದಿಂದ ಕಂಗೊಳಿಸಿದ ಚರ್ಚ್, ಇದೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಹುಬ್ಬಳ್ಳಿಯ ಗಾಂಧಿವಾಡದ ಎಬಿಎಂ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್. ಹೌದು, ಯೇಸು ಪ್ರಭುವಿನ ಜನ್ಮದಿನದ ಅಂಗವಾಗಿ ಆಚರಿಸುವ ಮೇರಿ ಕ್ರಿಸ್ಮಸ್ ಹಬ್ಬವನ್ನ ಹುಬ್ಬಳ್ಳಿಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಿದೆ. ಕ್ರಿಸ್ಮಸ್ ಮರ, ವಿವಿಧ ವಿನ್ಯಾಸದ ಬಣ್ಣ ಬಣ್ಣದ ಆಕಾಶ ಬುಟ್ಟಿ, ಬಲೂನ್, ಬಗೆ ಬಗೆಯ ವಿದ್ಯುತ್ ದೀಪ, ಅಲಂಕಾರಿಕ ವಸ್ತುಗಳು, ಸ್ಯಾಂಟಾ ಕ್ಲಾಸ್ ಟೋಪಿ ಹಾಗೂ ಉಡುಗೆಯಲ್ಲಿ ಎಬಿಎಂ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡಿರುವುದು ನಿಜಕ್ಕೂ ವಿಶೇಷವಾಗಿದೆ. ಈ ಹಬ್ಬದ ಆಚರಣೆ ಕುರಿತು ಚರ್ಚ್ ಮುಖ್ಯಸ್ಥರು ಮಾಹಿತಿ ನೀಡಿದ್ದಾರೆ. This is ABM Telugu Baptist Church, Gandhiwada, Gadaga Road. We are celebrating candlelight service. On this occasion, we have invited our chief guests, Chikmat ACP of Hubli Dharwad South, and as well as we have invited our respectable advocate, Irfan Jalgar, advocate from High Court. Both have accepted our invitation and they have participated in our today's program. Really, it is a joyful occasion. Before Christmas is on 25th December. Before that, normally we celebrate our candlelight service, and before that, continuously 7 days there were carols program. We have visited each and every member's house and we have conveyed our best wishes and greetings from church, and we have also distributed our calendars. And 25th, we are waiting for the 25th. 25th also it's a great occasion for us because our Lord Jesus Christ, born to save the entire humanity, is the light of the world. On this occasion, we have celebrated today's candlelight service. I thank each and every member, especially our public public TV. They are covering the entire program. Even last year also they have covered the program. We are very much thankful to the media and as well as all dignitaries and all the staff of public TV. I thank each and every person. Thank you, sir. My name is D. Samuel, Secretary of ABM Telugu Baptist Church, Gandhiwada, Hubli. I wish Happy Christmas and Merry Christmas each and everyone. ಇನ್ನು ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಬೈಬಲ್ ಹಾಗೂ ಯೇಸುವಿನ ಬೋಧನೆಗಳನ್ನ ಹಿಂದಿ, ಇಂಗ್ಲಿಷ್, ಕನ್ನಡ, ತೆಲುಗು ಹೀಗೆ ಹಲವಾರು ಭಾಷೆಯಲ್ಲಿ ಪಠಣ ಮಾಡಲಾಯಿತು. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಕ್ಕಳು ತಮ್ಮ ನೃತ್ಯದ ಮೂಲಕ ಜೀಸಸ್ ಪ್ರಭುವಿಗೆ ಭಕ್ತಿ ಸಮರ್ಪಣೆ ಮಾಡಿದ್ರು. ಇದೇ ವೇಳೆಯಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವ ಮೂಲಕ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಮನುಕುಲದ ಉದ್ಧಾರಕ್ಕಾಗಿ ಬೋಧನೆ ಮಾಡಿರುವ ಯೇಸು ಪ್ರಭುವನ್ನ ಕೊಂಡಾಡಿದ್ರು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಈ ವರ್ಷ ನಮ್ಮ ಚರ್ಚ್ನಲ್ಲಿ ಎಬಿಎಂ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ನಡೆಸಿದ ಒಂದು ದೀಪಾರಾಧನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೆವು. ಎಲ್ಲರೂ ಸಂತೋಷದಿಂದ ನೀವೊಂದು ಆರಾಧನೆಯನ್ನು ನಾವು ಆರಾಧಿಸಿದ್ದೇವೆ. ನಮ್ಮ ದೇವರು
ಲೋಕಕ್ಕೆ ಬೆಳಕಾಗಿದ್ದಾನೆ. ಆ ಬೆಳಕನ್ನ ನಾವು ತೋರಿಸಲಿಕ್ಕೆ ಈ ಒಂದು ಆರಾಧನೆಯನ್ನ ನಾವು ಆಚರಿಸಿದ್ದೇವೆ. ಹಾಗೆಯೇ ದೇವರ ಒಂದು ಜ್ಯೋತಿಯು ಎಲ್ಲರ ಹೃದಯದಲ್ಲಿ ಬೆಳಗಲಿ ಅಂತ ಹೇಳಿ ಪ್ರಾರ್ಥನೆ ಮತ್ತು ಭಕ್ತಿಯನ್ನ ಆಚರಿಸಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಹಾಗೆ ದೇವರು ಹೇಗೆ ಲೋಕಕ್ಕೆ ಬೆಳಕಾಗಿದ್ದಾನೋ ಆ ಮೇಣದ ಬತ್ತಿಯು ಹೇಗೆ ಕರಗಿ ಬೆಳಕನ್ನು ಕೊಡ್ತದೋ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಬೆಳಕನ್ನು ಕೊಡುವರಾಗಿ, ಲೋಕಕ್ಕೆ ಬೆಳಕನ್ನು ಕೊಡುವರಾಗಿರಬೇಕೆಂಬುದಾಗಿ ಈ ದೀಪಾರಾಧನೆಯನ್ನು ನಾವು ಆಚರಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಕ್ಯಾಂಡಲ್ ಸರ್ವಿಸ್ ಮೂಲಕ ಯೇಸುವಿಗೆ ಭಕ್ತಿ ಸಮರ್ಪಣೆ ಮಾಡಲಾಯಿತು. ಎಲ್ಲರೂ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ವಿಶ್ವ ಶಾಂತಿಯ ಸಾಕಾರ ಮೂರ್ತಿಗೆ ಬೆಳಕಿನ ಗೌರವ ಸಲ್ಲಿಸಿದ್ರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಗೌರವ ಸಮರ್ಪಣೆ ಮಾಡಲಾಗಿದ್ದು, ಮಕ್ಕಳು ಇಂಥದ್ದೊಂದು ಸಂಭ್ರಮವನ್ನ ಖುಷಿಯಿಂದ ಅನುಭವಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. I wish you all a Merry Christmas and Happy New Year. Happy Christmas to you.